ಮಜ್ಜಿ ಮಸಾಲ. ವೈದ್ಯ ಪತ್ನಿಯಿಂದ ಗಂಡನ ಕೊಲೆ, ಮಗನಿಗೆ ಚಾಕು ಇರಿತ. ಪಾಪಿ ತಾಯಿಯಿಂದ ಚಾಕು ದಾಳಿಗೊಳಗಾದಂಥ ಮಗು ಈಗ ಗುಣಮುಖವಾಗಿದೆ. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇತ್ತು ಮಗು, ಈಗ ಚೇತರಿಕೆ ಕಾಣಿಸಿಕೊಂಡಿದೆ. ನೋಡಿ, ಇತ್ತೀಚೆಗೆ ಇಂಥ ಘಟನೆಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ. ಗಂಡ ಹೆಂಡತಿಯನ್ನು ಕೊಲ್ಲೋದು, ಹೆಂಡತಿ ಗಂಡನನ್ನು ಕೊಲ್ಲೋದು, ಮಕ್ಕಳನ್ನು ಕೊಲ್ಲೋದು, ಅಕ್ರಮ ಸಂಬಂಧ ಅಂತ ಹೇಳೋದು, ಆಸ್ತಿ ವಿಚಾರ ಅಂತ ಹೇಳೋದು, ಈ ಕೊಲೆಗಳೇ ಜಾಸ್ತಿ ಆಗ್ತಾ ಇದ್ದ. ಆಕೆ ವೃತ್ತಿಯಲ್ಲಿ ವೈದ್ಯೆ, ಗಂಡನನ್ನು ಕೊಂದು ಮಗುವನ್ನು ಕೊಲ್ಲುವ ಪ್ರಯತ್ನ ಮಾಡಿತ್ತು. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಮಗು ಈಗ ಚೇತರಿಕೆ ಕಂಡಿದೆ. ಆಸ್ಪತ್ರೆಯಲ್ಲಿ ಆಟವಾಡುತ್ತಿರುವ 8 ವರ್ಷದ ಮಗು ನಿಹೇತ್. ಜುಲೈ 15ರಂದು ಗಂಡನ ಕೊಲೆಗೈದು ಮಗನಿಗೆ ಚಾಕು ಹಾಕಿದ್ದು ಆ ಪಾಪಿ ತಾಯಿ. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಮಗನನ್ನು ಪಕ್ಕದಲ್ಲಿ ಮೊಬೈಲ್ ನೋಡ್ತಾ ಇದ್ಲು ರಾಕ್ಷಸಿ ರೀತಿಯಲ್ಲಿ. ಮಗು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದರೆ ಆಕೆಯ ಕೈಯಲ್ಲಿ ಮೊಬೈಲ್. ಬಳಿಕ ಕಮಿಷನರ್ ಎನ್ ಶಶಿಕುಮಾರ್ ಅದನ್ನು ಗಮನಿಸಿ ಮಗುವನ್ನು, ರಕ್ತದ ಮಡುವಿನಲ್ಲಿ ಬಿದ್ದಂಥ ಮಗುವನ್ನು ತಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಒಬ್ಬ ಮಾನವೀಯತೆಯ ಸ್ವರೂಪದ ವ್ಯಕ್ತಿ ದಾಖಲು ಮಾಡಿದರು. ರಕ್ತದ ಮಡುವಿನಲ್ಲಿದ್ದ ಮಗುವನ್ನು ಎದೆಗೆಪ್ಪಿಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು ಕಮಿಷನರ್ ಶಶಿಕುಮಾರ್. ಸದ್ಯ ಮಗು ಗುಣಮುಖವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಪೊಲೀಸರ ವಲಯದಲ್ಲಿ ಒಂದು ಸಮಾಧಾನ ನಿಟ್ಟುಸಿರು, ಮಗು ಬದುಕಿದೆ ಅಂತ ಹೇಳಿ. ಇನ್ನು ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಜನಸಾಮಾನ್ಯರು. ಇಂಥ ಪೊಲೀಸರು ಭಾಳ ವಿರಳ. ಆ ಮಗುವನ್ನು ಕಾಪಾಡಬೇಕು ಅಂಥೇಳಿ ಅಪ್ಪಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕೂಡ ಲೆಕ್ಕಿಸದೆ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಿತ್ತಲ್ಲ, ಶ್ಲಾಘನೆಗೆ ಅದು ಕಾರಣವಾಗಿತ್ತು. ಪೊಲೀಸರಲ್ಲೂ ಕೂಡ ಮಾನವೀಯತೆ ಇದೆ. ಪೊಲೀಸರು ಕೂಡ ಇಂಥ ಕಷ್ಟಗಳಿಗೆ ಕರಗ್ತಾರೆ. ಪೊಲೀಸರು ಅಂತ ಹೇಳಿದ್ರೆ ಬೇರೆ ರೂಪದಲ್ಲೇ ಅಲ್ಲ, ಹೀಗೆ ದೇವರ ರೂಪದಲ್ಲಿಯೂ ಬಂದು ಕಾಪಾಡ್ತಾರೆ ಅನ್ನೋದಕ್ಕೆ ಶಶಿಕುಮಾರ್ ಒಂದು ನಿದರ್ಶನವಾಗಿ ನಿಂತಿದ್ದಾರೆ. ಈಗ ಆ ಮಗು ಬದುಕಿದೆ, ಆಟ ಆಡ್ತಾ ಇದೆ ಅನ್ನೋದು ಸಾಕಷ್ಟು ಸಮಾಧಾನ ತಂದಿದೆ. तो मोबाइल तो बोल तो ಏನಪ್ಪ ನಿನ್ನ ಹೆಸರು? ವಾಟ್ ಇಸ್ ಯುವರ್ ನೇಮ್? ನಿನ್ನ ನೇಮ್ ಹೇಳು. ಹಾಯ್ ಹೇಳಲ್ಲ. ಏನಪ್ಪ ನಿನ್ನ ಹೆಸರು? ವಾಟ್ ಇಸ್ ಯುವರ್ ನೇಮ್? ನಿನ್ನ ನೇಮ್ ಹೇಳು.